ಮನುಷ್ಯ ಇಷ್ಟು ಕ್ರೂರಿ ಆಗಕ್ಕೆ ಹೇಗ್ ಸಾಧ್ಯ? ಅಷ್ಟೇ ಅಲ್ಲ ಮೇಡಮ್, ಅವನ ಜೊತೆ ಇದ್ದಾಳಲ್ಲ ಮನೆ ಹಾಳಿ, ಅವರಿಬ್ರು ಸೇರ್ಕೊಂಡು ಇದೆಲ್ಲ ಮಾಡಿರೋದು. ಅದನ್ನೆಲ್ಲ ಎದುರಿಸಿ ನಮ್ಮ ಭಾಗ್ಯ ನಿಂತಿದ್ದಾಳೆ. ಇವತ್ತು ಹೊಸ ಸಮಸ್ಯೆ ತಂದಿದ್ದಾರೆ ನೋಡಿ. ಛೇ, ಇಂಥ ಜನನಪ್ಪ, ಚೂರು ಬುದ್ಧಿ ಇಲ್ಲ. ಸಾರಿ, ನಿಮ್ಮ ಹತ್ರ ನಾನು ತುಂಬಾ ರೂಢಾಗಿ ಮಾತಾಡ್ಬಿಟ್ಟೆ, ಬೇಜಾರ್ ಮಾಡ್ಕೋಬೇಡಿ. ಆದ್ರೂ ನೀವು ಗ್ರೇಟ್ ಬಿಡಿ. ನನಗೂ ಒಬ್ಳು ತಂಗಿ ಇದ್ಲು, ಅವಳಿಗೂ ಅಷ್ಟೇ ಅವ್ರ ಗಂಡ ತುಂಬಾನೇ ಟಾರ್ಚರ್ ಮಾಡ್ತಿದ್ದ, ತುಂಬಾ ತೊಂದರೆ ಕೊಡ್ತಿದ್ದ. ಆದ್ರೆ ಅವಳು ಎದುರಿಸಿ ನಿಲ್ಲೇ ಇಲ್ಲ, ಸೂಸೈಡ್ ಮಾಡ್ಕೊಂಡ್ಬಿಟ್ಲು. ಮಾತಾಡೋ, ಭಾಗ್ಯ ಎಲ್ಲ ಹೇಳಿದ್ಲ? ಹಾ, ಅವರೆಲ್ಲ ಹೇಳಿದ್ರು. ಓ ಸೂಪರ್. ಹಾಗಿದ್ರೆ ನೀನೇನ್ ಡಿಸೈಡ್ ಮಾಡದೆ? ಅದೇ ನಿನ್ ಮನ್ಸಲ್ಲಿ ಏನಿದೆ ಹೇಳು. ಮನ್ಸಲ್ಲಿ ಇದ್ದಿದ್ದನ್ನೆಲ್ಲ ಹೇಳಾಯ್ತಪ್ಪ. ಈಗ ಮಾತುಗಳೆಲ್ಲ ಖಾಲಿ ಆದ್ರೂ ಮನ್ಸಿನ ಭಾರ ಕಮ್ಮಿ ಆಗ್ಲಿಲ್ಲ. ಅದೇ ಯಾಕೋ ಡಲ್ ಆಗಿದೀಯಾ? ಏನಾಯ್ತಾ? ನಿನಗ್ ಮದ್ವೆ ಓಕೆನಾ? ಹುಡುಗಿ ನೋಡೋದಕ್ ಶುರು ಮಾಡೋದ? ಹೇಳು. ಅಪ್ಪ, ನನಗೆ ಈ ಪ್ರೀತಿ ರಿಲೇಶನ್ಶಿಪ್ ಎಲ್ಲ ವರ್ಕ್ ಆಗಲ್ಲ ಅನ್ಸುತ್ತೆ. ಇವನೇ ಯಾಕೆ ಈ ತರ ಎಲ್ಲ ಮಾತಾಡ್ತಾ ಇದ್ದಾನೆ? ಅಲ್ಲೇನಾದ್ರೂ ನೋವಾಗಂತದ್ದೇನಾದ್ರೂ ಆಯ್ತಾ? ಪ್ರೀತಿ ಪ್ರೇಮ ಇವೆಲ್ಲ ನನ್ಗಲ್ಲ. ಇಟ್ಸ್ ನಾಟ್ ಫಾರ್ ಮೀ. ನಾನು ಹೀಗೆ ಒಂಟಿಯಾಗಿರೋದೇ ಸರಿ ಅಲ್ವಾ ಅಪ್ಪ? ಯಾಕೋ ಹೀಗೆಲ್ಲ ಮಾತಾಡ್ತಿದ್ದೀಯಾ? ಏನಾಯ್ತೋ? ನನ್ನೇನು ಕೇಳ್ಬೇಡಿ ಅಪ್ಪ. ಅಲ್ಲ, ಭಾಗ್ಯ ಇವನಿಗೆ ಮದುವೆ ಆಗು ಅಂತ ಕೇಳಿದ್ರೆ ಇವನು ಹೂ ಅನ್ಬೇಕು, ಇಲ್ಲ ಊಹು ಅನ್ಬೇಕು. ಇದ್ರಲ್ಲಿ ಇಷ್ಟೊಂದು ಹೊಳೋವಂಥದ್ದು ಏನಿದೆ? ಯಾಕೋ ಆದಿ ಹೇಳ್ತಿದ್ಯೇನೋ? ಏನಣ್ಣ ಇದು? ಆದಿ ಏನೋ ಮದ್ವೆ ಒಪ್ಕೋತಾನೆ, ಖುಷಿಯಾಗಿರ್ತಾನೆ ಅಂತ ಅನ್ಕೊಂಡ್ರೆ ಈ ಪ್ರೀತಿ ಪ್ರೇಮ ರಿಲೇಶನ್ಶಿಪ್ ಇದೆಲ್ಲ ನನ್ಗಲ್ಲ ಅಂತ ಹೇಳಿ ಹೋಗ್ತಿದ್ದಾನೆ. ನನಗೂ ಅದೇ ಅರ್ಥ ಆಗ್ತಾ ಇದೆ. ಇರು, ನಾನೇ ಕೇಳ್ತೀನಿ ಏನಾಯ್ತು ಅಂತ. ಬೇಡಮ್ಮ, ನೀನ್ ಹೋಗೋದು ಬೇಡ, ನಾನೇ ಹೋಗಿ ನಿಧಾನಕ್ಕೆ ಮಾತಾಡ್ತೀನಿ. ನೀನ್ ಇಲ್ಲೇ ಇರು. ಅಲ್ಲ ಸರ್, ನಾನು ನೋಡಿ ಮೇಡಮ್, ನೀವಾಗೆ ಬಂದ್ರೆ ನಿಮ್ಗೂ ಒಳ್ಳೇದು, ನಮಗೂ ಒಳ್ಳೇದು. ನೋಡೋದಕ್ಕೆ ಮರ್ಯಾದಸ್ಥ ತರ ಕಾಣ್ತಾ ಇದ್ದೀರಾ. ನಾವೇ ಹೇಳ್ಕೊಂಡು ಹೋದ್ರೆ ನಾಳೆ ಅಕ್ಕಪಕ್ಕದ ಮನೆಯವರೆಲ್ಲ ಮಾತಾಡ್ಕೋತಾರೆ. ಸುಮ್ಮನೆ ಬನ್ನಿ, ಜೀಪ್ ಹತ್ತಿ. ರೀ, ಕರ್ಕೊಂಬನ್ನಿ ಅವ್ರನ್ನ.
ಅದೇ ಯಾಕಪ್ಪ ಅಳ್ತಾ ಇದೀಯಾ? ಏನಾಯ್ತು? ನಿಜ ಹೇಳೋ. ನೀನು ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಹೇಳೋನಲ್ಲ. ಹೀಗೆ ಅಳ್ತಿದ್ಯಾ ಅಂತಂದ್ರೆ ಏನೋ ಬಲವಾದ ಕಾರಣನೇ ಇರುತ್ತೆ. ನನ್ನ ಹತ್ರನೂ ಹೇಳ್ಕೊಳಲ್ವಾ? ಅಲ್ಲ, ಭಾಗ್ಯ ಇವನಿಗೆ ಮದುವೆ ಆಗು ಅಂತ ಕೇಳಿದ್ರೆ ಇವನು ಹೂ ಅನ್ಬೇಕು, ಇಲ್ಲ ಹೂ ಅನ್ಬೇಕು. ಇದ್ರಲ್ಲಿ ಇಷ್ಟೊಂದು ಹೇಳುವಂಥದ್ದು ಏನಿದೆ? ಅದೇ ನಾನೇನು ಕೇಳ್ಬೇಡಿಯಪ್ಪ ಪ್ಲೀಸ್. ಅದೇ ನಾನ್ ನಿಮ್ಮ ಅಪ್ಪ ಕಣೋ, ನನ್ನ ಹತ್ರನೂ ಹೇಳ್ಕೊಳಲ್ವಾ? ಅದೇ ನೀನ್ ಏನೇ ಆದ್ರೂ ಯಾವುದೇ ವಿಷಯನೂ ನನ್ನ ಹತ್ರ ಮುಚ್ಚಿಡ್ತಿದ್ದವನಲ್ಲ. ಈ ವಿಷಯನೂ ನಿನ್ ಕೈಲಿ ಮುಚ್ಚಿಡಕ್ ಆಗಲ್ಲ ಅನ್ಕೊಂಡು ಕೇಳ್ತಾ ಇದ್ದೀನಿ. ನಿಜ ಹೇಳ, ಏನಾಯ್ತು? ಅಪ್ಪ ಅದು ನಾನು ಭಾಗ್ಯಂಗೆ ಭಾಗ್ಯಂಗೆ ಅಪ್ಪ ನಾನು ಭಾಗ್ಯಂಗೆ ಹಲೋ ಹಲೋ ಫ್ರೆಂಡು, ಭಾಗ್ಯಾಗೆ ಗೆಳತಿ, ಭಾಗ್ಯಂಗೆ ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಇಲ್ಲಿ ಭಾಗ್ಯ ಅಂದ್ರೆ ಯಾರು? ನಾನೇ ಸರ್. ಅರೆಸ್ಟ್ ಮಾಡ್ರಿ ಅವ್ರನ್ನ. ವಾಟ್? ಪೊಲೀಸವ್ರು ಯಾಕೆ ಭಾಗ್ಯನ ಅರೆಸ್ಟ್ ಮಾಡ್ಕೊಂಡು ಹೋದ್ರು? ಎಲ್ಲಾನು ಆ ತಾಂಡವು ಶ್ರೇಷ್ಠ ಮಾಡಿರೋ ಕಿತಾಪತಿ ಅವರಿಬ್ರು ಸೇರಿ ನಮ್ ಭಾಗ್ಯನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್? ಯಾಕೆ? ಇದು ತಾಂಡವ್ ವಿಷ ಕುಡಿಯೋದಕ್ಕೆ ಭಾಗ್ಯನೇ ಕಾರಣ ಅಂತ ಶ್ರೇಷ್ಠ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ವಾಟ್? ತಾಂಡವ್ ವಿಷ ಕುಡ್ದ್ನಾ? ಇಲ್ಲಿ ನೋಡಿ, ವಿಷ ತಗೊಂಡು ಆಸ್ಪತ್ರೆಗೆ ಸೇರ್ಕೊಂಡಿದ್ದಾನಲ್ಲ, ಅವನ್ ಬೇರೆ ಯಾರು ಅಲ್ಲ, ನಮ್ ಮಗ. ದೊಡ್ಡ ಮೋಸ್ಗಾರ. ಏನೋ ಮಗನ ಮಗನ್ನ ಬಿಟ್ಟು ಇಲ್ಲಿ ಇವ್ರ ಜೊತೆ ಬಂದಿದ್ದೀರಾ? ಮಗನ್ನ ಬಿಟ್ಟು ನಾವ್ ಇಲ್ಲಿ ಬಂದ್ ನಿಂತಿದ್ದೀವಿ ಅಂದ್ರೆ ಅವನ್ ಎಂಥವನು ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಅವನ್ ಜೊತೆ ಇನ್ನೊಬ್ಳು ಮನೆ ಹಾಳಿ ಇದ್ದಾಳೆ, ಅವಳ ಹೆಸರು ಶ್ರೇಷ್ಠ ಅಂತ. ಅವರಿಬ್ರು ಸೇರ್ಕೊಂಡು ಇವಳ ಜೀವನನ ಹಾಳು ಮಾಡ್ತಾ ಇದ್ದಾರೆ ಮೇಡಮ್. ಅವ್ರು ಎಂಥವ್ರು ಅಂದ್ರೆ ಕೇಳಬೇಡಿ. ನಾ ಹೇಳ್ತಿರೋದು ಕರೆಕ್ಟ್ ತಾನೇ ಭಾಗ್ಯ? ನೀನೇ ಹೇಳು, ನಾನು ನೀನು ಒಟ್ಟಿಗೆ ಏನಕ್ಕಿರ್ಬೇಕು? ನನಗ್ ಡಿವೋರ್ಸ್ ಬೇಕು, ನಾನು ನೀನು ಸೆಪರೇಟ್ ಆಗೋಣ ಭಾಗ್ಯ. ನಾ ಹೇಳಿದ್ನಲ್ಲ, ನಿನಗೆ ಯಾವ್ದಾದ್ರು ದುಡ್ಡಿನ ತೊಂದರೆ ಆದ್ರೆ ಅದನ್ನೆಲ್ಲ ನಾನೇ ನೋಡ್ಕೋತೀನಿ, ಐ ಪ್ರಾಮಿಸ್. ನಿನ್ ಕೈ ಮುಗಿದು ಕೇಳ್ಕೊತಿದ್ದೀನಿ ಭಾಗ್ಯ, ನಮ್ಮ ಅಪ್ಪ ಅಮ್ಮನ ನನ್ನ ಮಕ್ಳನ್ನ ನನಗೆ ಕೊಟ್ಬಿಟ್ಟು ಎಲ್ಲಾದ್ರೂ ದೂರ ಹೊರಟೋಗು ಭಾಗ್ಯ, ಪ್ಲೀಸ್. ಖಾಲಿ ಕೈಲಿ ಕಳಿಸ್ದೆ ಅಂತ ಆಗ್ಬಾರ್ದಲ್ವಾ? ಅದಕ್ಕೆ ನಿನ್ ಸೀರೆ ಒಡವೆ ಎಲ್ಲ ತುಂಬಿಸಿಟ್ಟಿದ್ದೀನಿ, ಅದ್ರ ಜೊತೆ ಒಂದ್ 4 ಕಂತೆ ದುಡ್ಡು ಇಟ್ಟಿದ್ದೀನಿ, ತಗೊಂಡ್ ಹೋಗು. ನೀವು ಕಳಿಸೋ ಪೇಪರ್ಗೆ ಸೈನ್ ಮಾಡಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಂತ ಕೇಳ್ತಾ ಇದೀನಿ. ಏನೇ ಮಾತಾಡ್ತಿದ್ಯಾ? ನಾನ್ ಸೈನ್ ಮಾಡಲ್ಲ. ನೀನ್ ನನ್ಗೆ ಸರಿಯಾದ ಹೆಂಡತಿ ಅಲ್ಲ, ದಡ್ಡಿ ನೀನು, ದಡ್ಡಿ. ಎಮ್ಮೆ ಭಾಗ್ಯ, ನನಗೆ ನಿನ್ ಜೊತೆ ಬದುಕಕ್ ಇಷ್ಟ ಇಲ್ಲ, ನಾನು ಶ್ರೇಷ್ಠನ್ ಜೊತೆನೆ ಬದುಕೋದು.
ನಾನು ಅವನ ಜೊತೆ ಬದುಕ್ಬೇಕಂದ್ರೆ ನೀನ್ ಇಲ್ಲಿಂದ ತೊಲಗ್ಬೇಕು. ನಡಿಯೇ. ಒಬ್ಬ ಮನುಷ್ಯ ಇಷ್ಟು ಕ್ರೂರಿಯಾಗಕ್ಕೆ ಹೇಗ್ ಸಾಧ್ಯ? ಅಷ್ಟೇ ಅಲ್ಲ ಮೇಡಮ್, ಅವನ ಜೊತೆ ಇದ್ದಾಳಲ್ಲ ಮನೆ ಹಾಳಿ, ಅವರಿಬ್ರು ಸೇರ್ಕೊಂಡು ಇದೆಲ್ಲ ಮಾಡಿರೋದು. ಅದನ್ನೆಲ್ಲ ಎದುರಿಸಿ ನಮ್ಮ ಭಾಗ್ಯ ನಿಂತಿದ್ದಾಳೆ. ಇವತ್ತು ಹೊಸ ಸಮಸ್ಯೆ ತಂದಿದ್ದಾರೆ ನೋಡಿ. ಛೇ, ಇಂಥ ಜನನಪ್ಪ, ಚೂರು ಬುದ್ಧಿ ಇಲ್ಲ. ಸಾರಿ, ನಿಮ್ಮ ಹತ್ರ ನಾನು ತುಂಬಾ ರೂಢಾಗಿ ಮಾತಾಡ್ಬಿಟ್ಟೆ, ಬೇಜಾರ್ ಮಾಡ್ಕೋಬೇಡಿ. ಆದ್ರೂ ನೀವು ಗ್ರೇಟ್ ಬಿಡಿ. ನನಗೂ ಒಬ್ಳು ತಂಗಿ ಇದ್ಲು, ಅವಳಿಗೂ ಅಷ್ಟೇ ಅವ್ರ ಗಂಡ ತುಂಬಾನೇ ಟಾರ್ಚರ್ ಮಾಡ್ತಿದ್ದ, ತುಂಬಾ ತೊಂದರೆ ಕೊಡ್ತಿದ್ದ. ಆದ್ರೆ ಅವಳು ಎದುರಿಸಿ ನಿಲ್ಲೇ ಇಲ್ಲ, ಸೂಸೈಡ್ ಮಾಡ್ಕೊಂಡ್ಬಿಟ್ಲು. ನಿಮ್ದು ಸೇಮ್ ಸಿಚುಯೇಷನ್. ಆದ್ರೆ ನನ್ಗೆ ಖುಷಿ ಕೊಟ್ಟಿದ್ದ ವಿಷಯ ಏನ್ ಗೊತ್ತಾ, ನೀವ್ ಅದನ್ನ ಎದುರಿಸಿ ನಿಂತಿದ್ದೀರಾ. ನಿಮ್ ಬಗ್ಗೆ ನನಗೆ ತುಂಬಾ ಪ್ರೌಡ್ ಫೀಲ್ ಆಗತ್ತೆ. ಹಾಗೆಲ್ಲ ಏನೂ ಇಲ್ಲ ಮೇಡಮ್. ನನ್ನ ಜೊತೆಗಿರೋ ವ್ಯಕ್ತಿಗಳೆಲ್ಲ ತುಂಬಾನೇ ಒಳ್ಳೆಯವರು. ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ ನಾನು ಇಷ್ಟರ ಮಟ್ಟಿಗೆ ಇದ್ದೀನಿ. ಯಾರು ಏನೇ ಸಪೋರ್ಟಿವ್ ಆಗಿದ್ರು ಎದುರಿಸಿ ನಿಲ್ಬೇಕಾಗಿರೋದು ನೀವೇ ತಾನೆ, ಅದ್ ನನಗೆ ಖುಷಿ. ಹೋ ಸಾರಿ, ಇವತ್ತು ನಿಮ್ ಬರ್ಡೇ ಅಲ್ವಾ? ನಾನು ವಿಶ್ ಮಾಡೋದ್ ಬಿಟ್ಟು ಮಾತಾಡ್ತಾನೆ ಇದ್ದೀನಿ. ನಿಮ್ ಲೈಫಲ್ಲಿ ತುಂಬಾ ಖುಷಿ ತುಂಬಿರ್ಲಿ. ವಿಶ್ ಹ್ಯಾಪಿ ಬರ್ಡೇ ಮ್ಯಾಮ್. ಹ್ಯಾಪಿ ಬರ್ತ್ಡೇ ಮೇಡಮ್. ಹ್ಯಾಪಿ ಬರ್ತ್ಡೇ ಮೇಡಮ್.